ಹರೇ ಕೃಷ್ಣ. ಇವತ್ತು ಭಗವದ್ಗೀತೆಯ 9ನೇ ಅಧ್ಯಾಯದ 29ನೇ ಶ್ಲೋಕದ ಬಗ್ಗೆ ಸ್ವಲ್ಪ ನೋಡೋಣ. ಅದು ಈ ರೀತಿ ಇದೆ: ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮೈತೆ ತೇಷು ಚಾಪ್ಯಹಂ ಅಂತ ಇದೆ. ಅದರ ಅನುವಾದ ಈ ರೀತಿ ಇದೆ: ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾರು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು ಮತ್ತು ನಾನು ಅವನಿಗೆ ಸ್ನೇಹಿತ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ವಿವರಿಸ್ತಾನೆ. ಇದನ್ನು ಯಾವ ರೀತಿ ಹೇಳ್ಬೋದು ಅಂತಂದರೆ, ಈಗ ಫಸ್ಟ್ ಲೈನಲ್ಲಿ ಹೇಳ್ತಾನೆ ಅವನು, ಸಮೋಹಂ ಸರ್ವಭೂತೇಷು ಅಂತ. ನಾನು ಪ್ರತಿಯೊಂದು ಜೀವಿಗೆ, ಜೀವಿ ಅಂದರೆ ಅದು ಕೇವಲ ಮನುಷ್ಯ ಜೀವಿ ಅಲ್ಲ, ಅದು ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಒಂದು ಕ್ಷುದ್ರ ಜೀವ ಜಂತುಗಳು ಇರ್ಬೋದು, ಪ್ರತಿಯೊಂದು ಜೀವಿಗೂ ನಾನು ಸಮಾನನಾಗಿರುತ್ತೇನೆ. ನನಗೆ ಯಾರ ಮೇಲೆಯೂ ದ್ವೇಷ ಇಲ್ಲ. ನಮೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ಯಾರು ಅತ್ಯಂತ ಪ್ರಿಯರಾದವರು ಅಂತಲೂ ಇಲ್ಲ. ಆದರೆ ಅಂತ ಅವನೊಂದು ಹೇಳ್ತಾನೆ, ಯಾರು ನನ್ನ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ತಾನೋ ಅವನಿಗೆ ಅವನು ನನ್ನಲ್ಲೇ ಇರ್ತಾನೆ ಮತ್ತು ನಾನು ಅವನಲ್ಲಿ ಇರ್ತೇನೆ ಅಂತ ಕೃಷ್ಣ ಈ ಶ್ಲೋಕದ ಮೂಲಕ ಸ್ಪಷ್ಟಪಡಿಸ್ತಾನೆ. ಇದನ್ನು ನಾವು ಮಹಾಭಾರತದ ಯುದ್ಧವನ್ನು ತೆಗೆದುಕೊಂಡ್ರೆ ಅದು ಹೇಗೆ ಕೃಷ್ಣ ಎಲ್ರಿಗೂ ಸಮಾನನು ಅಂತ ಒಂದು ಪ್ರಶ್ನೆ ಬರುತ್ತೆ. ಅವನು ಎಲ್ಲರಿಗೂ ಸಮಾನನಾಗಿದ್ದರೆ ಅವನು ಯಾಕೆ ಪಾಂಡವರ ಪಕ್ಷವನ್ನು ವಹಿಸಿದ್ದ, ಕೌರವರ ವಿರುದ್ಧವಾಗಿ ನಿಂತ, ಅಥವಾ ಇಬ್ಬರಲ್ಲೂ ಯುದ್ಧ ಮಾಡಬಾರ್ದಿತ್ತು, ಅಥವಾ ಇಬ್ಬರ ಜೊತೆಗೂ ಅವನು ಇರಬೇಕಿತ್ತು. ಅವನು ಸರ್ವರಿಗೂ ಸಮಾನನು ಅಂತ ಹೇಳಿದರೆ ಇಲ್ಲಿ ಭೇದ ಭಾವ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತದಲ್ಲ ಅಂತ ನಾವು ಅಂದ್ಕೋಬೋದು. ಕುರುಕ್ಷೇತ್ರ ಯುದ್ಧ ನಡೆಯುವುದಕ್ಕಿಂತ ಮುಂಚೆ ಕೃಷ್ಣ ಸಂಧಾನಕ್ಕೆ ಅಂತ ಹೋಗ್ತಾನೆ ದುರ್ಯೋಧನನ ಹತ್ತಿರ. ಆವಾಗ ಕೂಡ ದುರ್ಯೋಧನ ಇದನ್ನು ಕೃಷ್ಣ ತನ್ನ ನಿಜ ರೂಪವನ್ನಲ್ಲಿ ತೋರಿಸ್ತಾನೆ. ಆದ್ರೂ ದುರ್ಯೋಧನ ಅದನ್ನು ಒಪ್ಕೊಳ್ಳಲ್ಲ. ಇವನೊಬ್ಬ ಮೋಸಗಾರ, ಮಾಂತ್ರಿಕ ಅಂತ ಹೇಳಿ ಅವನನ್ನು ಬಂಧಿಸೋಕ್ಕೆ ಹೋಗ್ತಾನೆ. ಆಮೇಲೆ ಕುರುಕ್ಷೇತ್ರದ ಯುದ್ಧ ನಡೆಯುವುದು ಅಂತ ನಿರ್ಧಾರ ಆಗುತ್ತೆ. ಕೃಷ್ಣನ ಸಹಾಯ ಯಾಚನೆಗೆ ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಹೋದ ಸಂದರ್ಭದಲ್ಲಿ ಕೂಡ ಅರ್ಜುನ ಕೇವಲ ಕೃಷ್ಣನನ್ನು ಮಾತ್ರ ಕೇಳ್ತಾನೆ ಹೊರತು ಅವನ ಯಾವ ಅಕ್ಷೋಹಿಣಿ ಸೈನ್ಯವನ್ನು ಅವನು ಕೇಳೋದಿಲ್ಲ. ಆಗ ದುರ್ಯೋಧನಿಗೆ ತುಂಬ ಸಂತೋಷ ಆಗುತ್ತೆ. ಅಪ್ಪ, ಈ ಅಕ್ಷೋಹಿಣಿ ಸೈನ್ಯ ಎಲ್ಲ ನನಗೇ ಸೇರುತ್ತೆ, ನಾನು ಇದರಲ್ಲಿ ಗೆದ್ದೇ ಗೆಲ್ತೀನಿ ಯುದ್ಧದಲ್ಲಿ ಅಂತ ತುಂಬ ನಂಬಿಕೆಯನ್ನು ಇರಿಸ್ಕೊಂಡಿದ್ದಾನೆ. ಆದರೆ ಕೃಷ್ಣನ ಮಾತ್ರ ನಂಬಿದ್ದ ಪಾಂಡವರಿಗೆ ತಾನೇ ಆ ಯುದ್ಧದಲ್ಲಿ ಜಯ ಆಗಿದ್ದು. ಪಾಂಡವರು ಯುದ್ಧಕ್ಕಿಂತ ಮೊದಲನೇ ಕೃಷ್ಣ ಒಬ್ಬ ನಮ್ಮ ಜೊತೆ ಇದ್ದರೆ ಸಾಕಿತ್ತು ಅಂತ ಪಾಂಡವರು ಯಾವಾಗಲೂ, ಪಾಂಡವರ ಒಂದು ಹೃದಯದ ಬಡಿತನೇ ಅದು ಕೃಷ್ಣ ಆಗಿತ್ತು. ಆದ್ದರಿಂದ ಕೃಷ್ಣ ಇಲ್ಲಿ ಹೇಳ್ತಾನಲ್ಲ, ಯಾರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೋ ನಾನು ಅವರಿಗೆ ಸ್ನೇಹಿತ ಅಂತ. ಆದ್ದರಿಂದ ಕೃಷ್ಣ ಪಾಂಡವರ ಪಕ್ಷದಲ್ಲಿ ಹೋಗಿ ನಿಂತ. ಅವನಿಗೆ ಇವರು ಶ್ರೀಮಂತರು, ಇವನು ನನಗೆ ತುಂಬ ಪ್ರಿಯರು, ಅವನು ಬಡವ, ಅವನು ನನಗೆ ಇಷ್ಟ ಇಲ್ಲ, ಅವನು ಅವಿದ್ಯಾವಂತ, ಇವನು ವಿದ್ಯಾವಂತ, ಇವನು ಗುಡಿಸಲಲ್ಲಿದ್ದಾನೆ, ಅವನು ಬಂಗ್ಲೆಯಲ್ಲಿದ್ದಾನೆ, ಈ ಯಾವ ಭೇದ ಭಾವವೂ ಕೃಷ್ಣನಿಗಿಲ್ಲ. ಆದರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಜೀವನ ಇರುತ್ತಲ್ಲ, ಒಬ್ಬ ಶ್ರೀಮಂತ, ಬಡವ, ಕುರೂಪಿ, ಸುಂದರ, ಅದು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅದು ನಡೀತದೆ. ಅದಕ್ಕೆ ಸೂಟಬಲ್ಲಾಗಿ ಅವರ ರಿಯಾಕ್ಷನ್ಸ್ ನಡೀತಾ ಹೋಗುತ್ತೆ. ಅದು ಯಾವ ರೀತಿ ನಡೀತದೆ ಒಂದು ಸಣ್ಣ ಎಕ್ಸಾಂಪಲಲ್ಲಿ ಹೇಳ್ತೀನಿ. ಒಬ್ಬ ಧಾರ್ಮಿಕವಾದ ಒಬ್ಬ ರಾಜ ಇರ್ತಾನೆ. ಅವನಿಗೆ ಈ ಆಧ್ಯಾತ್ಮದ ವಿಷಯ ಈ ಜನರಿಗೆ ಸ್ವಲ್ಪ ಅರ್ಥ ಆಗಬೇಕು ಅಂತ ಅವನೊಂದು ಸ್ಪರ್ಧೆ ಅಲ್ಲ, ಒಂದು ಕೆಲಸವನ್ನು ಕೊಡ್ತಾನೆ. ಅವನು ಮಂತ್ರಿ, ಇನ್ನಿಬ್ಬರು ಸಹಾಯಕರವರಿಗೆ, ನನಗೆ ನೀವು ಕಾಡಿಂದ ಮಾವಿನ ಹಣ್ಣುಗಳನ್ನ ತನ್ನಿ ಒಂದೊಂದು ಗೋಣಿ ತರಬೇಕು ನೀವು ಅಂತ ಹೇಳ್ತಾನೆ. 3 ಜನರು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗ್ತಾರೆ. ಮಂತ್ರಿ ತುಂಬ ಕ್ವಾಲಿಟಿ ಮ್ಯಾಂಗೋಸ್ ಆರಿಸ್ತಾನೆ, ಯಾಕಂದರೆ ಅದು ರಾಜನಿಗಲ್ವಾ, ಒಳ್ಳೆ ಮಾವಿನ ಹಣ್ಣುಗಳನ್ನ ಆರಿಸ್ತಾನೆ. ಅದರಲ್ಲೂ ಅವನು ಏನು ಮಾಡ್ತಾನೆ, ಕೆಳಗಡೆ ಸ್ವಲ್ಪ ಲೇಟಾಗಿ ಹಣ್ಣಾಗುವಂಥದ್ದು, ಆಮೇಲೆ ಮಧ್ಯದಲ್ಲಿ ಒಂದು 2-3 ದಿನ ಹಣ್ಣು ಮತ್ತು ಮೇಲೆ ಹಣ್ಣಾಗಿರುವಂಥದ್ದು, ಈ ಥರ ತುಂಬ ಕ್ರಮ ಪ್ರಕಾರವಾಗಿ ಅವನು ರಾಜನಿಗೆ ಮಾವಿನ ಹಣ್ಣುಗಳನ್ನ ಒಂದು ಗೋಣಿ
ಸಂಗ್ರಹ ಮಾಡ್ತಾನೆ. ಇನ್ನು ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ರಾಜ ಎಷ್ಟು ಬ್ಯುಸಿ ಇರ್ತಾನೆ, ಅವನು ಈ ಮಾವಿನ ಹಣ್ಣೆಲ್ಲ ತೆಗೆದು ನೋಡ್ತಾನ, ಅವನು ಸ್ವಲ್ಪ ಕೊಳ್ತಿದ್ದು ಒಳ್ಳೆಯದು ಅದು ಇದು ಎಲ್ಲ ಮಿಕ್ಸ್ ಮಾಡಿ ಅವನೊಂದು ಗೋಣಿ ಮಾಡ್ತಾನೆ. ಯಾರು ಅದನ್ನೆಲ್ಲ ನಿಧಾನವಾಗಿ ಆರಿಸಿ ನೋಡೋದು ಅಂತ ಅವನು ಹಾಗೆ ಮಾಡ್ತಾನೆ. ಮೂರನೇವನು ಇನ್ನು ಅವನು ಬರೀ ಎಲ್ಲೋ ಅಲ್ಲೊಂದು ಇಲ್ಲೊಂದು ಹಣ್ಣು ಎಲೆಗಳು ಅದರದ್ದು ರೆಂಬೆ ಕೊಂಬೆಗಳು ಎಲ್ಲವನ್ನು ತುಂಬಿಸಿ ಒಂದು ಗೋಣಿ ಮಾಡಿ ಇಟ್ಬಿಡ್ತಾನೆ. ರಾಜ ಇದನ್ನೆಲ್ಲ ಎಲ್ಲಿ ನೋಡೋಕ್ಕೆ ಬರ್ತಾನೆ ಅಂತ ಅವನು ಮಾಡಿ ಇಟ್ಬಿಡ್ತಾನೆ. 3 ಜನ ಅವರವರ ಗೋಣಿಗಳನ್ನ ತರ್ತಾರೆ ರಾಜನ ಹತ್ರ. ರಾಜ ಹೇಳ್ತಾನೆ, ನಾನು ಇದನ್ನೇನು ನೋಡೋದಿಲ್ಲ, ನೀವು ನಿಮ್ಮ ಗೋಣಿಗಳನ್ನ ತೊಗೊಂಡು ಹೋಗಿ ಸೆರೆಮನೆಗೆ ಹೋಗಬೇಕು, ನಿಮಗೆ ಒಂದು 20 ದಿವಸ ಸೆರೆಮನೆ ವಾಸ ಅಂತ ಹೇಳ್ತಾನೆ. ಯಾವುದೇ ಊಟ ತಿಂಡಿ ಏನೂ ಕೊಡೋದಿಲ್ಲ, 20 ದಿವಸ ಏನಾದರೂ ದಿನಕ್ಕೆ ಒಂದು ಹೊತ್ತು ಏನಾದರೂ ಕೊಡ್ಬೋದಂದರೆ ಸೆರೆಮನೆ ವಾಸ ನಿಮಗೆ ಅಂತ ಹೇಳಿಬಿಡ್ತಾನೆ ರಾಜ. ಎಲ್ಲರೂ ಅವರವರ ಗೋಣಿಗಳನ್ನ ತೊಗೊಂಡು ಹೋಗ್ತಾರೆ. ಅದರಲ್ಲಿ ಮಂತ್ರಿದು ಅವನಿಗೆ ಅಷ್ಟು ದಿನಕ್ಕಾಗುವಷ್ಟು ಹಣ್ಣು ಅವನ ಹತ್ರ ಒಳ್ಳೆ ಕ್ವಾಲಿಟಿ ಮ್ಯಾಂಗೋಸ್ ಅವನ ಹತ್ರ ಇದೆ, ಯಾಕಂದರೆ ಅವನು ಅಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿದ್ದಾನೆ. ಮಧ್ಯದವನಿಗೆ ಪರವಾಗಿಲ್ಲ, ಅಲ್ಲೊಂದು ಇಲ್ಲೊಂದು ಒಳ್ಳೆ ಹಣ್ಣುಗಳು ಇದೆ. ಮೂರನೇವನು ಬರೀ ಎಲೆಗಳು, ದಂಟುಗಳು ಮತ್ತು ರೆಂಬೆ ಕೊಂಬೆಗಳದ್ದು ಚೀಲ, ಅವನಿಗೆ ಏನೂ ಇಲ್ಲ. ಅದೇ ಥರ ನಮ್ಮ ಜೀವನದಲ್ಲಿಯೂ ಅಷ್ಟೇ, ನಾವೀಗ ಏನೇನು ಮಾಡ್ತೀವಿ, ಒಳ್ಳೆಯದು ಎಷ್ಟು ಮಾಡ್ತೀವಿ ಅಷ್ಟು ನಮಗೆ ನೆಕ್ಸ್ಟ್ ಅದನ್ನು ನಾವು ಅನುಭವಿಸೋಕ್ಕಿರ್ತೀವಿ. ಈ ಹೇಗೆ ರಾಜ ಇವರಿಗೆ ಪರೀಕ್ಷೆ ಮಾಡ್ದಲ್ಲ, ಇದೇ ರೀತಿಯ ಜೀವನವೇ ನಾವು ನೆಕ್ಸ್ಟ್ ಲೈಫಲ್ಲಿ ಅನುಭವಿಸ್ಲಿಕ್ಕಿರೋದು. ನಾವೀಗ ಏನೇನು ಮಾಡ್ತೀವಿ ಅದನ್ನು ಒಳ್ಳೆ ರೀತಿಯಲ್ಲಿ ಭಕ್ತಿಯಲ್ಲಿ ಸ್ವಲ್ಪ ವಿನಿಯೋಗಿಸಿದರೆ ನಮಗೆ ಒಳ್ಳೆಯದು ಸಿಗೋಕ್ಕೆ ಅವಕಾಶ ತುಂಬ ಇದೆ. ಆದ್ದರಿಂದ ನಮಗೆ ಹೇಗೆ ಸುಟಬಲ್ ರೀತಿಯಲ್ಲಿ ಅದರ ರಿಯಾಕ್ಷನ್ಸ್ ನಡೀತಾ ಹೋಗುತ್ತೆ ಹೊರತು ಕೃಷ್ಣ ಅದಕ್ಕೆ ಜವಾಬ್ದಾರನಲ್ಲ. ನಾವು ಹೇಗೆ ಭಗವಂತನ ಸಮೀಪಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವೋ, ಅಪ್ರೋಚ್ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವೋ, ಆ ರೀತಿಯಲ್ಲಿ ಆ ಒಂದು ರೆಸಿಪ್ರೊಕೇಷನ್ ಇರುತ್ತೆ, ಅದಕ್ಕೆ ಪ್ರತಿಸ್ಪಂದನೆ ಇರುತ್ತೆ. ಈಗ ಸ್ಕೂಲಲ್ಲಿ ಒಬ್ಬರು ಟೀಚರ್ ಇರ್ತಾರೆ, ಎಲ್ಲ ಮಕ್ಕಳು ಕೂತಿರ್ತಾರೆ, ಟೀಚರ್ ಪಾಠ ಮಾಡ್ತಿರ್ತಾರೆ. ಕೆಲವು ಮಕ್ಕಳಿಗೆ ಕಿಟಕಿಯಿಂದ ನೋಡ್ತಾರೆ, ಏನೋ ಪೆನ್ಸಿಲಲ್ಲಿ ಗೀಚ್ತಾರೆ, ಬೋರ್ ಆಗ್ತಾ ಇರುತ್ತೆ, ಪಾಠ ಗಮನ ಕೊಡೋದಿಲ್ಲ. ಇನ್ನು ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಪಾಠ ಕೇಳ್ತಾರೆ, ಆ ಪಾಠದ ಬಗ್ಗೆ ಟೀಚರ್ಗೆ ಪ್ರಶ್ನೆ ಮಾಡ್ತಾರೆ. ಕ್ಲಾಸ್ ಮುಗಿದ ನಂತರವೂ ಅವ್ರು ಹೋಗಿ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ, ಅದರ ರೆಫರಿಂಗ್ ಬುಕ್ಸನ್ನು ಕೇಳ್ತಾರೆ. ಈಗ ಇದರಲ್ಲಿ ಕೆಲವು ಮಕ್ಕಳು ಅಲ್ಲಿ ಫೇಲ್ ಆಗ್ತಾರೆ, ಸರಿಯಾಗಿ ಕೇಳಿಸ್ಕೊಳ್ಳೋದವರು ಕೆಲವರು ರ್ಯಾಂಕೇ ಬರ್ಬೋದು, ಕೆಲವರು ಫಸ್ಟ್ ಕ್ಲಾಸ್ ಬರ್ಬೋದು. ಇದರಲ್ಲಿ ಟೀಚರ್ದು ತಪ್ಪ? ಟೀಚರ್ ಎಲ್ಲರಿಗೂ ಸಮಾನವಾಗಿ ನಿಂತ್ಕೊಂಡೇ ಪಾಠ ಮಾಡಿರ್ತಾರೆ. ಅವರು ಯಾವ ರೀತಿ ಪ್ರತಿಸ್ಪಂದಿಸುತ್ತಾರೆ ಆ ರೀತಿಯಲ್ಲಿ ಅವರಿಗೆ ರಿಸಲ್ಟ್ ತಾನೆ. ಅದೇ ರೀತಿ ಭಗವಂತ ಪ್ರತಿಯೊಬ್ಬರಿಗೂ ಸಮಾನವಾಗಿ ಪ್ರತಿಯೊಂದನ್ನು ನೀಡಿರ್ತಾನೆ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಇಂಥ ಒಂದು ಅವಕಾಶವನ್ನು ಕೊಡ್ತಾನೆ, ಆಪರ್ಚುನಿಟಿ ಕೊಡ್ತಾನೆ. ಭಕ್ತಿ ಅಂದರೆ ಏನು, ಜೀವನ ಅಂದರೆ ಏನು, ನಾವು ಹೇಗೆ ಅವನನ್ನು ಪಡೆಯೋದು, ಈ ಪುಟ್ಟು ಸಾವುಗಳಿಂದ ಬಿಡುಗಡೆಯಾಗೋದು ಹೇಗೆ, ಇಂಥ ಅವಕಾಶಗಳನ್ನ ಅವನು ಕೊಡ್ತಾನೇ ಹೋಗ್ತಾನೆ. ಒಂದೊಂದು ಜನ್ಮದಲ್ಲಿರ್ಬೋದು ಅಥವಾ ಈ ಜನ್ಮದಲ್ಲಿರ್ಬೋದು, ಅವಕಾಶಗಳನ್ನ ಅವನು ಕೊಡ್ತಾನೆ. ಅದನ್ನು ನಾವು ಉಪಯೋಗಿಸಿಕೊಂಡು ಅವನ ಹತ್ತಿರ ಆಗದೇ ಇದ್ದರೆ ಅದು ಅವನ ತಪ್ಪು ಹೇಗಾಗುತ್ತಲ್ಲ. ಆ ರೀತಿಯಲ್ಲಿ ಕೃಷ್ಣ ಯಾರು ನನಗೆ ಸ್ವಲ್ಪ ಭಕ್ತಿ ಸೇವೆಯನ್ನು ಮಾಡ್ತಾರೆ ಅವರಿಗೆ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ಅವನು ಖಂಡಿತವಾಗಿಯೂ ತೆಗೆದುಕೊಳ್ತಾನೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಕೃಪಾಳುವಾದ ಭಗವಂತ, ಶರಣಾಗತಿಯುಳ್ಳ ಭಕ್ತ, ಇವೆರಡರ ಸಂಬಂಧ ಇಲ್ಲಿ ಪ್ರಧಾನವಾಗಿರುತ್ತೆ. ಈ ಭಗವದ್ಗೀತೆಯನ್ನು ಕೃಷ್ಣ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಹೇಳಿದ್ದಾನೆ ಅರ್ಜುನನಿಗೆ. ಅವನೊಂದು ಆರಾಮಾಗಿ AC ರೂಮಲ್ಲೆಲ್ಲ ಕೂತ್ಕೊಂಡು ಅರ್ಜುನನಿಗೆ ಹೇಳಿದಲ್ಲ, ಎಲ್ಲ ಒಂದು ಹೋರಾಡ್ತಿರುವ ಸಂದರ್ಭದಲ್ಲಿ ಅಷ್ಟು ಕುದುರೆ, ಆನೆ ಇವುಗಳ ಮಧ್ಯದಲ್ಲಿ ಅವನು ಹೇಳಿರೋದು. ಆದ್ದರಿಂದ ನಮ್ಮ ಜೀವನವೆಲ್ಲ ಈ ಥರ ಸಂಘರ್ಷಗಳಿಂದ ಕೂಡಿರುತ್ತೆ. ಇಂತಹ ಸಮಯದಲ್ಲಿ ಅವನು ಕೊಟ್ಟ ಮ್ಯಾನ್ಯುಯಲ್ ಅಂದರೆ ನಮ್ಮ ಕೈಪಿಡಿ, ನಮ್ಮ ಜೀವನಕ್ಕಿರುವ ಕೈಪಿಡಿಯೇ ಈ ಭಗವದ್ಗೀತೆ. ಇದು ಕೇವಲ ಅರ್ಜುನನಿಗೆ ಅಲ್ಲ, ಅರ್ಜುನನ ಮೂಲಕ ನಮಗೆಲ್ಲ ಕೊಟ್ಟ ಸಂದೇಶ ಕೃಷ್ಣ ಇದು. ಹರೇ ಕೃಷ್ಣ. ಥ್ಯಾಂಕ್ ಯು.